ದೇವಾಲಯಗಳಲ್ಲಿ ಪ್ರದಕ್ಷಿಣೆ ಮಾಡುವುದು ಯಾಕೆ? 1, 3, 5 ಬಾರಿಯೇ ಯಾಕೆ? ಹಾಗೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಥವಾ ಗಡಿಯಾರದ ದಿಕ್ಕಿನಲ್ಲೇ ಯಾಕೆ ಮಾಡಬೇಕು? ಬನ್ನಿ, ಇದರ ಹಿಂದೆ ಇರುವಂತಹ ಕೆಲವು ಆಧ್ಯಾತ್ಮಿಕ ಕಾರಣಗಳನ್ನು ಇವತ್ತು ನೋಡೋಣ. ಪ್ರದಕ್ಷಿಣೆ ಎಂಬ ಪದದ ಅರ್ಥವೇ ಪವಿತ್ರವಾದುದನ್ನು ಬಲಗಡೆ ಇಟ್ಟು ಸುತ್ತುವುದು. ದೇವಾಲಯಗಳಲ್ಲಿ ದೇವರು ಎಂದರೆ ಕೇವಲ ಒಂದು ಮೂರ್ತಿಯಲ್ಲ, ದೇವರು ಅಂದರೆ ಒಂದು ದೈವಿಕ ಕೇಂದ್ರವಾಗಿದ್ದಾರೆ. ನಾವು ಪ್ರದಕ್ಷಿಣೆ ಮಾಡಬೇಕಾದ್ರೆ ಅಥವಾ ಸುತ್ತು ಬರಬೇಕಾದ್ರೆ ದೇವರೇ ನನ್ನ ಜೀವನದ ಕೇಂದ್ರ ಬಿಂದು ನೀನೇ ಅಂತ ಒಪ್ಪಿಕೊಳ್ಳುವ ಒಂದು ಸಂದರ್ಭವಾಗಿದೆ. ಹಾಗೆಯೇ ಅಹಂಕಾರದಿಂದ ಭಕ್ತಿಯೆಡೆಗೆ ಸಾಗುವಂತಹ ಮೊದಲ ಹೆಜ್ಜೆಯಾಗಿದೆ. ಹೆಚ್ಚಾಗಿ ಹಿಂದಿನ ಕಾಲದಲ್ಲಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಜನರು ಜಪಿಸುತ್ತಾ ನಡೀತಾ ಇದ್ರು. ಅಂದರೆ ಅದಾಗಲೇ ಅವರಿಗೆ ಗೊತ್ತಿತ್ತು, ಇದು ಕೇವಲ ಒಂದು ನಡೆಯಲ್ಲ, ಬದಲಾಗಿ ಚಲಿಸುತ್ತಾ ದೇವರನ್ನು ಧ್ಯಾನಿಸುವ ಒಂದು ಸಂದರ್ಭ ಅಂತ. ಯಾಕೆ 1, 3, 5 ಬಾರಿ? ಇದು ಗಣಿತದ ಸಂಖ್ಯೆಯಲ್ಲ, ಬದಲಾಗಿ ಕೆಲವು ಸಂಕೇತಗಳಾಗಿವೆ. ಒಂದು ಸುತ್ತಿನ ಪ್ರದಕ್ಷಿಣೆ ಅಂದರೆ ಏಕಾಗ್ರವಾದ ಭಕ್ತಿ, ಅಂದರೆ ದೇವರೇ ನೀನೇ ನನ್ನ ಆಶ್ರಯ ಅಂತ ಮನನ ಮಾಡಿಕೊಳ್ಳುವುದು. 3 ಸುತ್ತಿನ ಪ್ರದಕ್ಷಿಣೆ ಅಂದರೆ ಮನಸ್ಸು, ಮಾತು, ಕರ್ಮ ಇವುಗಳನ್ನೆಲ್ಲ ದೇವರಿಗೆ ಸಮರ್ಪಿಸುವುದು. ಅಥವಾ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರ ಸೃಷ್ಟಿ, ಸ್ಥಿತಿ, ಲಯಗಳ ಸೂಚನೆ ಕೊಡುತ್ತದೆ. ಹಾಗೆಯೇ ಭೂತ, ವರ್ತಮಾನ, ಭವಿಷ್ಯ ಈ 3 ಕಾಲಗಳಲ್ಲಿಯೂ ನಾನು ನಿನಗೆ ಸಮರ್ಪಿತ ಅಂತ ಹೇಳುವ ಒಂದು ವಿಧಾನವಾಗಿದೆ. 5 ಸುತ್ತಿನ ಪ್ರದಕ್ಷಿಣೆ ಅಂದರೆ ಈ ದೇಹ ಪಂಚಭೂತಗಳಿಂದ ಅಂದರೆ ಆಕಾಶ, ಭೂಮಿ, ನೀರು, ಗಾಳಿ, ಅಗ್ನಿ ಇವುಗಳಿಂದ ನಿರ್ಮಿತವಾಗಿದೆ. ಹಾಗೂ ಈ ದೇಹ ನಿನಗೆ ಅರ್ಪಿತ ಅಂತ ಹೇಳುವ ಇನ್ನೊಂದು ವಿಧವಾಗಿದೆ. ಹಲವು ವ್ರತಗಳಲ್ಲಿ 7, 11, 21, 108 ಪ್ರದಕ್ಷಿಣೆಗಳನ್ನು ಕೂಡ ಮಾಡಲಾಗುತ್ತೆ. ಇನ್ನು ಯಾಕೆ ಪ್ರದಕ್ಷಿಣೆಯನ್ನು ಗಡಿಯಾರದ ದಿಕ್ಕಿನಲ್ಲೇ ಮಾಡಬೇಕು? ಇದು ಬಹಳ ಮುಖ್ಯವಾದ ವಿಚಾರ. ಗಡಿಯಾರದ ದಿಕ್ಕು ಅಂದರೆ ದೇವರು ಯಾವತ್ತೂ ನಮ್ಮ ಬಲಗಡೆಯೇ ಇರ್ತಾರೆ. ಭಾರತೀಯ ಸಂಪ್ರದಾಯದ ಪ್ರಕಾರ ಬಲಗಡೆ ಅಂದರೆ ಶುಭ, ಗೌರವ, ದೈವಿಕವಾದ ಸಂಕೇತವಾಗಿದೆ. ಅದಕ್ಕೋಸ್ಕರ ವಿರುದ್ಧ ದಿಕ್ಕು ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಪ್ರದಕ್ಷಿಣೆಯನ್ನು ಮಾಡಬಾರ್ದು. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ನಮ್ಮ ಸೌರಮಂಡಲ. ಅಲ್ಲಿ ಸೂರ್ಯ ಯಾವತ್ತೂ ಮಧ್ಯದಲ್ಲಿರ್ತಾರೆ, ಹಾಗೆಯೇ ಉಳಿದೆಲ್ಲ ಗ್ರಹಗಳು ಸೂರ್ಯನ ಸುತ್ತ ತಿರುಗುತ್ತಲೇ ಇರುತ್ತವೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ದೇವರು ನಮ್ಮ ಕೇಂದ್ರ ಬಿಂದು, ನಾವು ದೇವರ ಸುತ್ತ ಸುತ್ತುತ್ತಲೇ ಇರುತ್ತೇವೆ. ಹಾಗಾದರೆ ಮುಂದಿನ ಬಾರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಮ್ಮ ಬೇಡಿಕೆಗಳನ್ನೆಲ್ಲ ಬದಿಗಿಟ್ಟು ದೇವರೇ ನೀನೇ ನನ್ನ ಕೇಂದ್ರ ಬಿಂದು, ನನ್ನ ಜೀವನ ನಿನ್ನ ಸುತ್ತಲೇ ತಿರುಗುತ್ತಾ ಇರಲಿ ಅಂತ ಹೇಳಿ ಪ್ರಾರ್ಥಿಸೋಣ.